29 ಮಾರ್ಚ್ 1989. ಜಪಾನ್ನ ಟೋಕಿಯೋ ಪೊಲೀಸರಿಗೆ ಅಲ್ಲಿನ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಕಾಂಕ್ರೀಟ್ ತುಂಬಿದ ಡ್ರಮ್ನೊಳಗೆ ಒಂದು ಹುಡುಗಿಯ ಮೃತದೇಹ ಸಿಗುತ್ತೆ. ಆ ಮೃತದೇಹ ಯಾರ್ದು ಮತ್ತು ಹೇಗೆ ಸತ್ತಿರಬಹುದು ಅಂತ ತಿಳ್ಕೊಳ್ಳೋಕ್ಕೆ ಪೊಲೀಸರು ಮೃತದೇಹನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ವೀಕ್ಷಕರೇ, ಪೋಸ್ಟ್ ಮಾರ್ಟಮ್ ವರದಿಯನ್ನು ನೋಡಿದ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಆ ಹೆಣ್ಣು ಮಗಳನ್ನು ಸತತ 44 ದಿನಗಳ ಕಾಲ ಅತ್ಯಾಚಾರ ಮಾಡಲಾಗಿತ್ತು. ಆಕೆಯ ದೇಹದೊಳಗೆ ಪ್ಲಾಸ್ಟಿಕ್ ಬಾಟಲ್, ಸಣ್ಣ ಸಣ್ಣ ಸೂಜಿಗಳು ಪತ್ತೆ ಆಗಿದ್ವು. ಅಷ್ಟೇ ಅಲ್ಲದೆ ಆಕೆಯ ಎದೆಯ ಭಾಗವನ್ನು ಕಟಿಂಗ್ ಪ್ಲೇಯರ್ನಿಂದ ಕಟ್ ಮಾಡಲಾಗಿತ್ತು. ವೀಕ್ಷಕರೇ, ನೀವೇನಾದರೂ ದುರ್ಬಲ ಮನಸ್ಸಿನವರಾಗಿದ್ದರೆ ಈ ವಿಡಿಯೋಯಿಂದ ದೂರ ಇರಿ. ಯಾರು ಕೇಳೋಕ್ಕೂ ಅಥವಾ ನೆನಪಿಸಿಕೊಳ್ಳೋಕ್ಕೂ ಇಷ್ಟಪಡದ ಜಂಕೋ ಫರುಟಾಳ ದುರಂತ ಕಥೆ ಇದು. ಈ ಕತೆ ಶುರುವಾಗೋದು ಜಪಾನ್ನ ಮಿಸಾಟೋ ಸೈತಾಮೋ ಅನ್ನೋ ಒಂದು ಊರಿನಲ್ಲಿ. 17 ವರ್ಷದ ಜಂಕೋ ಆಕೆಯ ಹೆತ್ತವರು ಮತ್ತು ಸಹೋದರರೊಂದಿಗೆ ವಾಸವಾಗಿದ್ಲು. ಆಕೆ ಅಲ್ಲಿಯ ಹತ್ತಿರದ ಯಶಿಯೋ ಮಿನಾಮಿ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಿರ್ತಾಳೆ. ಜೊತೆಗೆ ತನ್ನ ಸ್ಕೂಲ್ ಟ್ರಿಪ್ಗೆ ಹಣ ಹೊಂದಿಸೋಕಂತ ಅಲ್ಲಿಯ ಹತ್ತಿರದ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯೊಂದರಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೂ ಸೇರಿರ್ತಾಳೆ. ವೀಕ್ಷಕರೇ, ಜಂಕೋ ನೋಡೋದಕ್ಕೆ ತುಂಬ ಸುಂದರವಾಗಿದ್ಲು. ಅಷ್ಟೇ ಅಲ್ಲದೆ ಆಕೆ ಓದಿನಲ್ಲೂ ಮುಂದಿದ್ಲು. ಆಕೆಯ ಬಗ್ಗೆ ಅವಳ ಸ್ನೇಹಿತರಿಗೆ, ಶಿಕ್ಷಕರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅಲ್ಲಿನ ಹುಡುಗರಿಗಂತೂ ಜಂಕೋ ಡ್ರೀಮ್ಗಳನ್ನ ಆಗಿದ್ಲು. ಕೆಲವು ಹುಡುಗರಂತೂ ಆಕೆಗೆ ಪ್ರಪೋಸ್ ಕೂಡ ಮಾಡ್ತಿದ್ರು. ಆಕೆ ಎಲ್ಲರನ್ನೂ ಸೌಮ್ಯ ಸ್ವಭಾವದಿಂದಲೇ ತಿರಸ್ಕರಿಸ್ತಿದ್ಲು. ಅದೇ ಶಾಲೆಯಲ್ಲಿ 4 ಹುಡುಗರ ಒಂದು ಗುಂಪಿರುತ್ತೆ. ಇವರು ಸುಮ್ಮನೆ ಗಲಾಟೆ ಮಾಡೋದು, ಕಿರಿಕ್ ಮಾಡೋದು, ಕಳ್ಳತನ ಮಾಡೋದು ಅಷ್ಟೇ ಅಲ್ಲ, ಅತ್ಯಾಚಾರ ಕೂಡ ಮಾಡಿರ್ತಾರೆ. ಇವರು ಸ್ಕೂಲ್ನೇನೋ ಬಿಟ್ಟಿರ್ತಾರೆ, ಆದರೆ ತಮ್ಮ ಪೌರುಷನ ತೋರ್ಸೋಕಂತ ಅವಾಗವಾಗ ಶಾಲೆಗೆ ಬಂದು ಹೋಗ್ತಿರ್ತಾರೆ. ಈ ಹುಡುಗರು ಜಪಾನ್ನ ಯಕುಜೋ ಗ್ಯಾಂಗ್ಸ್ಟರ್ಸ್ಗಳ ಜೊತೆ ಲಿಂಕನ್ನು ಇಟ್ಕೊಂಡಿರ್ತಾರೆ. ಇದೇ ಕಾರಣದಿಂದ ಶಾಲೆಯಲ್ಲಿ ಶಿಕ್ಷಕರು, ಸಹಪಾಠಿಗಳು ಅಷ್ಟೇ ಅಲ್ಲ, ಇದೇ ಹುಡುಗರ ತಂದೆ ತಾಯಿಯಂದರು ಕೂಡ ಭಯ ಪಡ್ತಿರ್ತಾರೆ. ಈ ಗುಂಪಿನಲ್ಲಿ 18 ವರ್ಷದ ಹಿರೋಶಿ ಮಿಯಾನೋ, 17 ವರ್ಷದ ಓಗುರಾಜೋ, 16 ವರ್ಷದ ಶಿಂಜಿ ಮಿನಾಟೋ ಹಾಗೆ 17 ವರ್ಷದ ಬತಾನ್ಬೆ ಯಸುಶಿ ಅನ್ನೋ ಹುಡುಗರಿದ್ರು. ಹಿರೋಶಿ ಮಿಯಾನೋ ಈ ಗುಂಪಿನ ಗ್ಯಾಂಗ್ ಲೀಡರ್ ಅನ್ಬಹುದು. ಹಿರೋಶಿ ಜಂಕೋಳನ್ನು ಇಷ್ಟಪಡ್ತಿರ್ತಾನೆ. ಹಾಗೆ ಒಂದಿನ ಆಕೆಗೆ ಪ್ರಪೋಸ್ ಕೂಡ ಮಾಡ್ತಾನೆ. ಆದರೆ ಜಂಕೋ ಎಲ್ಲರನ್ನ ಹೇಗೆ ಸೌಮ್ಯವಾಗಿ ತಿರಸ್ಕರಿಸ್ತಿದ್ಲು ಹಾಗೆ ಹಿರೋಶಿನ ಕೂಡ ತಿರಸ್ಕರಿಸ್ತಾಳೆ. ಇದು ಹಿರೋಶಿಗೆ ಸಹಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಆಕೆ ಮಾಡಿದ ತಿರಸ್ಕಾರನ ಇವನು ಅವಮಾನವಾಗಿ ಸ್ವೀಕರಿಸಿದ್ದ. 25 ನವೆಂಬರ್ 1988 ಜಂಕೋ ತನ್ನ ಪಾರ್ಟ್ ಟೈಮ್ ಕೆಲಸನ ಮುಗಿಸಿ ರಾತ್ರಿ ಸೈಕಲ್ನಲ್ಲಿ ಮನೆಗೆ ಹೋಗ್ತಿರ್ತಾಳೆ. ಅಚಾನಕ್ಕಾಗಿ 2 ಹುಡುಗರು ಆಕೆಯನ್ನು ಸೈಕಲ್ನಿಂದ ತಳ್ಳಿ ಕೆಳಗೆ ಬೀಳಿಸ್ತಾರೆ. ಆಗ ಅಲ್ಲೇ ಇದ್ದಂಥ ಹಿರೋಶಿ ಜಂಕೋಳಿಗೆ ಸಹಾಯ ಹಸ್ತ ನೀಡ್ತಾನೆ. ರಾತ್ರಿ ಆಗಿದ್ದರಿಂದ ಅವಳ ಮನೆವರೆಗೂ ತಾನೇ ಬಿಡೋದಾಗಿ ಹೇಳ್ತಾನೆ. ಜಂಕೋಳಿಗೆ ಹಿರೋಶಿ ಮೊದಲೇ ಪರಿಚಯ ಇದ್ದಿದ್ದರಿಂದ ಆಕೆ ಸಹಜವಾಗಿಯೇ ಅವನ ಜೊತೆ ಅವಳ ಮನೆ ಕಡೆಗೆ ನಡೆದಿರ್ತಾಳೆ. ವೀಕ್ಷಕರೇ, ಆಶ್ಚರ್ಯ ಆಗ್ತಿದೆಯಾ? ಅವತ್ತು ಜಂಕೋಳ ತಿರಸ್ಕಾರನ ಅವಮಾನವಾಗಿ ಸ್ವೀಕರಿಸಿದ್ದ ಹಿರೋಶಿ ಆಕೆಗೆ ಸಹಾಯ ಮಾಡ್ದ ಅಂದರೆ ನೀವು ನಂಬ್ತೀರಾ? ಇದನ್ನು ತಿಳಿಯೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ಅದು ಸಹಾಯ ಆಗಿರೋಲ್ಲ, ಬದಲಿಗೆ ಈ 4 ಸೇರಿ ರಚಿಸಿದಂಥ ಒಂದು ಸಂಚಾಗಿರುತ್ತೆ. ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದಂಥ ಜಂಕೋನ ಅದೇ ರಸ್ತೆಯಲ್ಲಿದ್ದ ಈ 4 ಮೊದಲೇ ನೋಡಿರ್ತಾರೆ. ಹಿರೋಶಿಗೆ ಆಕೆ ಮಾಡಿದ ತಿರಸ್ಕಾರ ನೆನಪಾಗಿರುತ್ತೆ. ಆಗ ಅವನೊಂದು ಪ್ಲ್ಯಾನ್ನ ಮಾಡ್ತಾನೆ. ಅಲ್ಲಿದ್ದ 2 ಆಕೆಯನ್ನು ಸೈಕಲ್ನಿಂದ ಬೀಳ್ಸೋದು ಹಾಗೆ ಆಕೆಗೆ ಹಿರೋಶಿ ಸಹಾಯ ಮಾಡೋದು, ಇದು ಅವರ ಪ್ಲ್ಯಾನ್ ಆಗಿತ್ತು. ಹೀಗೆ ಜಂಕೋನ ಅವಳ ಮನೆವರೆಗೂ ಬಿಡೋಕ್ಕೆ ಹೋಗ್ತಿದ್ದ ಹಿರೋಶಿ ಆಕೆಯನ್ನು ಕರ್ಕೊಂಡು ಹೋಗಿದ್ದು ಅದಾಚಿ ಎಂಬ ಸ್ಥಳದಲ್ಲಿದ್ದ ಹೋಟೆಲ್ಗೆ. ಆಕೆ ಏನಾದರೂ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅವಳ ತಂದೆ ತಾಯಿಯನ್ನು ತನ್ನ ಗ್ಯಾಂಗ್ ಮೆಂಬರ್ಸ್ನ ಕಡೆಯಿಂದ ಕೊಲೆ ಮಾಡಿಸೋದಾಗಿ ಬೆದರಿಕೆ ನೀಡ್ತಾನೆ. ಅದರಿಂದ ಭಯಗೊಂಡಂಥ ಜಂಕೋ ಸುಮ್ಮನಾಗ್ಬಿಡ್ತಾಳೆ. ಆ ರಾತ್ರಿ ಹಿರೋಶಿ ಆಕೆಯನ್ನು ಅತ್ಯಾಚಾರ ಮಾಡ್ತಾನೆ. ಹಾಗೆ ತನ್ನ ಸ್ನೇಹಿತರನ್ನು ಕೂಡ ಆಕೆಯನ್ನು ಅತ್ಯಾಚಾರ ಮಾಡೋಕ್ಕೆ ಕರೆದಿರ್ತಾನೆ. ಹೀಗೆ ಎಲ್ಲರೂ ಬಳಸಿಕೊಂಡಾದ್ಮೇಲೆ ಆಕೆಯನ್ನು ಬಿಡೋ ಯೋಚನೆಯಲ್ಲಿದ್ದರು. ಆದರೆ ಆಕೆ ಏನಾದರೂ ಪೊಲೀಸರಿಗೆ ದೂರು ನೀಡಬಹುದು ಅನ್ನೋ ಭಯದಲ್ಲಿ ಆಕೆಯನ್ನು ಶಿಂಜಿ ಮಿನಾಟೋನ ಮನೆಗೆ
ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋದಂಥ ಶಿಂಜಿ ತನ್ನ ತಂದೆ ತಾಯಿಗೆ ಜಂಕೋ ಆತನ ಗೆಳತಿ ಎಂದು, ಹಾಗೆ ಅವಳನ್ನು ಮನೆಯಲ್ಲಿಯೇ ಇಟ್ಕೊಳ್ಳೋದಾಗಿ ಹೇಳ್ತಾನೆ. ಮೊದಲೇ ಆ ಹುಡುಗರಿಗೆ ಭಯ ಪಡ್ತಿದ್ದಂಥ ತಂದೆ ತಾಯಿ ಜಂಕೋ ಶಿಂಜಿಯ ಗೆಳತಿಯಲ್ಲ ಅಂತ ಗೊತ್ತಿದ್ರು ಮರು ಮಾತನಾಡದೆ ಸುಮ್ಮನಾಗ್ಬಿಡ್ತಾರೆ. ಇಲ್ಲಿಂದ ಆ 44 ದಿನಗಳ ಚಿತ್ರಹಿಂಸೆ ಜಂಕೋಗೆ ಶುರುವಾಗುತ್ತೆ. ಆಕೆಯ ಮೇಲೆ ಪ್ರತಿದಿನ ಅತ್ಯಾಚಾರ ಮಾಡಲಾಗ್ತಿರುತ್ತೆ. ಬರೀ ಈ 4 ಜನ ಮಾತ್ರ ಅಲ್ಲ, ಅವರ ಗ್ಯಾಂಗ್ ಮೆಂಬರ್ಸ್ ಎಲ್ಲರನ್ನೂ ಕರೆಸಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗುತ್ತೆ. 27 ನವೆಂಬರ್ ಅಂದರೆ ಜಂಕೋ ಕಾಣೆಯಾಗಿ 3ನೇ ದಿನ ಆಕೆಯ ಪೋಷಕರು ಪೊಲೀಸ್ ಠಾಣೆಯಲ್ಲಿ ಅವಳ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಇದನ್ನು ಹೇಗೋ ತಿಳ್ಕೊಂಡಂಥ ಹಿರೋಶಿ ಮತ್ತು ಗ್ಯಾಂಗ್ನವರು ಜಂಕೋಳಿಗೆ ಬಲವಂತವಾಗಿ ಆಕೆಯ ಪೋಷಕರಿಗೆ ಕರೆ ಮಾಡಿಸಿ ತಾನು ಯಾರೋ ಹುಡುಗನೊಂದಿಗೆ ಓಡಿ ಹೋಗಿರೋದಾಗಿ ಹಾಗೆ ಖುಷಿಯಾಗಿರೋದಾಗಿ ಹೇಳಿಸ್ತಾರೆ. ಇದನ್ನು ನಂಬಿದಂಥ ಪೋಷಕರು ತಾವು ಕೊಟ್ಟಂಥ ದೂರನ್ನು ಹಿಂತೆಗೆದುಕೊಳ್ತಾರೆ. ಹಾಗೆ ಪೊಲೀಸರು ಕೂಡ ಈ ವಿಚಾರನ ಕೈಬಿಡ್ತಾರೆ. ಹಿರೋಶಿ ಮತ್ತು ಗ್ಯಾಂಗ್ನವರು ಜಂಕೋಳಿಗೆ ಪ್ರತಿದಿನ ಚಿತ್ರ ವಿಚಿತ್ರ ಕಿರುಕುಳವನ್ನು ನೀಡ್ತಾ ಇರ್ತಾರೆ. ಆಕೆಯ ಪ್ರೈವೇಟ್ ಪಾರ್ಟನ್ನು ಬೆಂಕಿಯಿಂದ ಸುಡೋದು, ಕಬ್ಬಿಣದ ರಾಡ್ ಬಾಟಲ್ಗಳನ್ನು ಹಾಕೋದು, ಆಕೆಯನ್ನು ಬೆತ್ತಲಾಗಿಸಿ ಎಲ್ಲರ ಮುಂದೆ ಕೂರಿಸೋದು, ಹಾಗೆ ಕುಣಿಸೋದು, ಆಕೆಗೆ ಹೆಚ್ಚಾಗಿ ಹಾಲು, ನೀರು ಮತ್ತು ಮದ್ಯವನ್ನು ಸೇವಿಸುವಂತೆ ಬಲವಂತ ಮಾಡೋದು. ಅಷ್ಟೇ ಅಲ್ಲ, ಆಕೆಯ ಎದೆಯ ಭಾಗದೊಳಗೆ ಸಣ್ಣ ಸಣ್ಣ ಸೂಜಿಗಳನ್ನು ಚುಚ್ಚಿ ಅವಳ ಎದೆಯ ಭಾಗವನ್ನು ಕಟಿಂಗ್ ಪ್ಲೇಯರಿಂದ ಕತ್ತರಿಸಿದ್ರು. ಹೀಗೆ ಚಿತ್ರ ವಿಚಿತ್ರ ಹಿಂಸೆಯನ್ನು ದಿನವೂ ನೀಡ್ತಾ ಇದ್ದರು. ಹೀಗೆ ಡಿಸೆಂಬರ್ನ ಒಂದು ದಿನ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಲು ಅಂತ ಜಂಕೋನ ಪಂಚ್ ಬ್ಯಾಗ್ನ ರೀತಿ ಸೀಲಿಂಗ್ಗೆ ನೇತು ಹಾಕಿ ಹೊಡಿತಾರೆ. ಅವಳ ಪಾದಗಳನ್ನು ಲೈಟರ್ನಿಂದ ಸುಡ್ತಾರೆ. ಅಷ್ಟೇ ಅಲ್ಲದೆ ಅವಳ ಕಾಲುಗಳ ಮೂಳೆ ಮುರಿಯುವಂತೆ ಭಾರವಾದ ಡಂಬಲ್ಸ್ನ ಎತ್ತು ಹಾಕ್ತಾರೆ. ವೀಕ್ಷಕರೇ, ಈ ಪಾಪಿಗಳ ಕ್ರೌರ್ಯ ಹೀಗೆ ಮುಂದುವರಿತಾನೇ ಇರುತ್ತೆ. ಆಕೆಗೆ ಸರಿಯಾದ ಆಹಾರ ನೀರು ಸಿಗದೆ ತನ್ನ ದೇಹದಲ್ಲಿದ್ದ ಎಲ್ಲ ಶಕ್ತಿಯನ್ನು ಕಳ್ಕೊಂಡಿರ್ತಾಳೆ. ಮೂಳೆ ಮುರಿತದಿಂದಾಗಿ ಬಾತ್ರೂಮ್ಗೂ ಹೋಗೋಕ್ಕಾಗ್ತಿರಲ್ಲ. ಆಕೆಯ ಮೈ ಮೇಲಿದ್ದ ಸುಟ್ಟ ಗಾಯಗಳಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಈ ಎಲ್ಲ ನೋವನ್ನು ತಾಳಲಾಗದೆ ಜಂಕೋ ಎಷ್ಟೋ ಬಾರಿ ನನ್ನನ್ನು ಕೊಂದು ಬಿಡಿ ಎಂದು ಬೇಡ್ಕೊಂಡಿರ್ತಾಳೆ. ಹೀಗೊಂದಿನ ಜೂಜಾಟದಲ್ಲಿ ಸೋತಿದ್ದ ಹಿರೋಶಿ ಆ ಕೋಪವನ್ನು ಜಂಕೋ ಮೇಲೆ ತೀರಿಸ್ಕೊಳ್ಳೋಕೆ ಮುಂದಾಗ್ತಾನೆ. ಕ್ಯಾಂಡಲ್ನ ಬಿಸಿ ವ್ಯಾಕ್ಸನ್ನು ಆಕೆಯ ಮುಖದ ಮೇಲೆಲ್ಲ ಹಾಕಿ ಅವಳ ಮೂತ್ರವನ್ನು ಆಕೆಗೆ ಕುಡಿಸ್ತಾನೆ. ಅಷ್ಟೇ ಅಲ್ಲದೆ ಆಕೆಯನ್ನು ಎಲ್ಲರೂ ಫುಟ್ಬಾಲ್ನಂತೆ ಒದ್ದು ಆಕೆಯ ಹೊಟ್ಟೆಯ ಮೇಲೆ ಕಬ್ಬಿಣದ ಚೆಂಡನ್ನು ಹಲವು ಬಾರಿ ಎತ್ತು ಹಾಕ್ತಾರೆ. ಲೈಟರ್ನಿಂದ ಅವಳ ಮೈಗೆ ಬೆಂಕಿ ಕೊಡ್ತಾರೆ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಜಾನ್ವರಿ 4, 1989 ಬೆಳಗ್ಗೆ ಜಂಕೋ ತನ್ನ ಪ್ರಾಣವನ್ನು ಬಿಡ್ತಾಳೆ. ಇದರಿಂದ ಭಯಗೊಂಡಿದ್ದಂಥ ಹಿರೋಶಿ ಮತ್ತು ಗ್ಯಾಂಗ್ನವರು 24 ಗಂಟೆಗಳ ನಂತರ ಆಕೆಯ ಮೃತದೇಹವನ್ನು ಒಂದು ಬ್ಯಾಗ್ನಲ್ಲಿರಿಸಿ ಅಲ್ಲಿಂದ ಹೊರಡ್ತಾರೆ. ನಂತರ ಒಂದು ಡ್ರಮ್ನೊಳಗೆ ಆಕೆಯ ಮೃತದೇಹವನ್ನು ಕಾಂಕ್ರೀಟ್ನಿಂದ ಮುಚ್ಚಿ ವಕಾಸುವಿನ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಬಿಸಾಕಿ ಬರ್ತಾರೆ. 1989 ಮಾರ್ಚ್ ತಿಂಗಳಲ್ಲಿ ಪೊಲೀಸರು ಹಿರೋಶಿ ಮತ್ತು ಓಗುರ ಇಬ್ಬರನ್ನು 1988 ಡಿಸೆಂಬರಲ್ಲಿ ನಡೆದಿದ್ದಂತಹ 19 ವರ್ಷದ ಯುವತಿಯ ಅಪಹರಣ ಮತ್ತು ಸಾಮೂಹಿಕ ಅತ್ಯಾಚಾರದ ವಿಚಾರಣೆಗೆ ಕರೆಸಿರ್ತಾರೆ. ಆ ವಿಚಾರಣೆಯ ವೇಳೆ ಹಿರೋಶಿ ತನ್ನ ಸ್ನೇಹಿತ ಜಂಕೋಳ ಬಗ್ಗೆ ಪೊಲೀಸರಿಗೆ ಎಲ್ಲವನ್ನ ಹೇಳಿರ್ತಾನೆ ಅಂತ ಭಾವಿಸಿ ಆಕೆಯ ಮೃತದೇಹವನ್ನು ವಕಾಸುವಿನಲ್ಲಿ ಬಿಸಾಡಿರೋದಾಗಿ ಹೇಳ್ತಾನೆ. ಇದರಿಂದ ಕನ್ಫ್ಯೂಸ್ ಆಗಿ ಒಂದೊಂದೇ ಪ್ರಶ್ನೆಗಳನ್ನು ಕೇಳ್ತಿದ್ದ ಪೊಲೀಸರಿಗೆ ಜಂಕೋಳ ಕೊಲೆ ಪ್ರಕರಣ ಹೊರಬರುತ್ತೆ. 29 ಮಾರ್ಚ್ 1989 ವಕಾಸು ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿದ್ದ ಡ್ರಮ್ನಿಂದ ಮೃತದೇಹವನ್ನು ಹೊರತೆಗೆದು ಫಿಂಗರ್ ಪ್ರಿಂಟ್ನ ಮೂಲಕ ಜಂಕೋಳ ಗುರುತನ್ನು ಪತ್ತೆ ಮಾಡಲಾಗುತ್ತೆ. ವೀಕ್ಷಕರೇ, ಇಲ್ಲಿ ನ್ಯಾಯಾಲಯ ಬಂಧನಕ್ಕೊಳಗಾದ ಹಿರೋಶಿಗೆ 20 ವರ್ಷ, ಓಗುರಾಗೆ 10 ವರ್ಷ, ಶಿಂಜಿಗೆ 9 ವರ್ಷ ಹಾಗೂ ವತಾನಬಿಗೆ 7 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ನೀಡಿತ್ತು. ಹಿರೋಶಿಯ ಪೋಷಕರು 50 ಮಿಲಿಯನ್ ಯೆನ್ ಹಣವನ್ನು ಪರಿಹಾರವಾಗಿ ಜಂಕೋಳ ತಂದೆ ತಾಯಿಗೆ ನೀಡುವಂತೆ ಕೋರ್ಟ್ ಆದೇಶಿಸಿತ್ತು. ವಿಪರ್ಯಾಸ ನೋಡಿ, ಇಷ್ಟೆಲ್ಲ ಹೇಯ ಕೃತ್ಯವನ್ನು ಮಾಡಿದ ಹಿರೋಶಿ ಮತ್ತು ಗ್ಯಾಂಗ್ನವರು ಇಂದಿಗೂ ಆರಾಮಾಗಿದ್ದಾರೆ. ಹಿಂದೆ ಮೈನರ್ ಅನ್ನೋ ಕಾರಣದಿಂದ ಅವರ ಹೆಸರನ್ನು ಮುಚ್ಚಿಡಲಾಗಿತ್ತು. ಆದರೆ ಅಲ್ಲಿನ ಪತ್ರಕರ್ತರು
ಇವರ ಕೃತ್ಯವನ್ನು ನೋಡಿ ಆ ಹೆಸರುಗಳನ್ನು ಜಗತ್ತಿಗೆ ತಿಳಿಸಿದ್ರು. ಇದಾಗಿತ್ತು ಜಂಕೋ ಫರುಟಳ ಮನಕಲುಕುವ ದುರಂತ ಕಥೆ. ಈ ಘಟನೆ ನಡೆದು 36 ವರ್ಷಗಳೇ ಕಳೆದಿದೆ. ಆದರೆ ಇಂದಿಗೂ ಇಂಥ ನೀಚರಿಗೆ ಬಲಿಯಾಗುವ ಜಂಕೋಳ ಸಂಖ್ಯೆ ಮಾತ್ರ ಕಮ್ಮಿ ಆಗಲೇ ಇಲ್ಲ. ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.